ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲ ನಮಸ್ಕಾರ. ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಮಗೆ ಇದು ಹಲಸಿನಕಾಯಿ ಪದಾರ್ಥ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡ್ತಾರೆ. ಇನ್ನು ಹಲಸಿನಕಾಯಿ ಪದಾರ್ಥ ನಾನು ಹುರುಳಿಯನ್ನು ಹಾಕ್ತೇನೆ. ಹುರುಳಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಹುರುಳಿ ಫ್ರೈ ಮಾಡಿ ಇಟ್ಟಿದೆ, ಆಗಿದೆ. ಇನ್ನೊಂದು ಇದನ್ನು ಚೆನ್ನಾಗಿ ಮಾಡಿ ಸೋಸಬೇಕು. ಯಾಕೆ ಸೋಸೋದು ಗೊತ್ತಾ? ಅದೆಲ್ಲ ಹುರುಳಿಯಲ್ಲಿ ಇದು ಇರ್ತದೆ, ಕಲ್ಲು ಹೊಯ್ಗೆ ಎಲ್ಲ ಇರ್ತದೆ, ಕಸ ಎಲ್ಲ ಇರ್ತದೆ. ಹಾಗೆ ಸೋಸಿದಾಗ ಅದೆಲ್ಲ ಅಡಿಗೆ ನಿಲ್ತದೆ, ಆ ಪಾತ್ರೆ ಅಡಿಗೆ ನಿಲ್ತದೆ ಸಪ್ರೇಟಾಗಿ. ನೋಡಿ, ಸೋಸ್ತಾ ಇದ್ದೇನೆ. ಹುರುಳಿ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ ಪದಾರ್ಥ. ಇನ್ನು ಹುರಿದ್ರೆ ಎಲ್ಲ ಒಳ್ಳೆ ಪರಿಮಳ ಬರ್ತದೆ. ಮತ್ತು ನೋಡಿ, ಇದು ಹುರುಳಿ ನಾವು ಬೇಯಲಿಕ್ಕೆ ಇಡ್ತೇವೆ. ಒಳ್ಳೆ ಮಡಿಕೆಯಲ್ಲಿ, ಮಣ್ಣಿನ ಪಾತ್ರೆಯಲ್ಲಿ ನಾನು ಮಾಡೋದು. ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟಿದ್ದೇನೆ. ಅದು ಒಳ್ಳೆ ಕುದಿಬೇಕು. ಕುದಿದಾದ ನಂತರ ಈ ಹುರುಳಿಯನ್ನು ಹಾಕಬೇಕು ಬೇಯಲಿಕ್ಕೆ. ಅದು ಹಾಕುವಾಗ ಆನಂತರ ಇದು ಕೂಡ ಹಾಕಬೇಕು. ಎಂಥದ್ದು, ಹಲಸಿನ ಬೀಜ 2 ಹಾಕಬೇಕು. ಒಂದು 10-15 ಹಾಕ್ತೇನೆ ನಾನು. ಅದು ಒಳ್ಳೆಯದುಂಟು. ಹಿಂದೆಲ್ಲ ಹಾಗೆ ಮಾಡ್ತಿದ್ದು. ಅದು ವರ್ಷಕ್ಕೊಮ್ಮೆ ಆದರೂ ಹಾಗೆ ಮಾಡಿ ತಿನ್ನಬೇಕು, ಒಳ್ಳೆಯದು. ನಮ್ಮ ಹಿಂದಿನ ಪದ್ಧತಿಯನ್ನು ಮರೆತು ಬಿಡಬಾರ್ದು. ನೋಡಿ, ಈಗ ಕುದಿದಿದೆ. ಈಗ ಹುರುಳಿ ಹಾಕ್ತಾ ಇದ್ದೇನೆ. ಇನ್ನು ಅದಕ್ಕೆ ಹಲಸಿನ ಬೀಜ, ಮತ್ತು ಆ ಹಲಸಿನ ಬೀಜಕ್ಕೆ ನಾನು ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕ್ತೇನೆ. ಅದು ಯಾಕೆ ಹಾಕೋದಂದರೆ, ಹಲಸಿನ ಬೀಜ, ಹಲಸಿನಕಾಯಿ ಅದೆಲ್ಲ ಗ್ಯಾಸ್ಟ್ರಿಕ್ಕು. ಅದು ತಿಂದರೆ ನಮಗೆ ಹೊಟ್ಟೆಯೆಲ್ಲ ಸ್ವಲ್ಪ ನೋವೆಲ್ಲ ಆಗ್ತದೆ, ಗ್ಯಾಸ್ಟ್ರಿಕಲ್ಲಿ. ಆಗ ಇದನ್ನೆಲ್ಲ ಹಾಕಿದರೆ ನೋವು ಬರುವುದಿಲ್ಲ ಹೊಟ್ಟೆಯಲ್ಲಿ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಇದೆಲ್ಲ ಚೆಂದ ಬೆಂದಾದ ನಂತರ ನಾವು ಅದಕ್ಕೆ ಕ್ಲೀನ್ ಮಾಡಿಟ್ಟ ಹಲಸಿನಕಾಯಿಯನ್ನು ಹಾಕಬೇಕು. ಹಾಕಿ ಚೆಂದ ಮಾಡಿ ಬೆರೆಸಬೇಕು. ಮತ್ತು ಹಾಗೆ ಚೆಂದ ಮಾಡಿ ಬೇಯಲಿಕ್ಕೆ ಬಿಡಬೇಕು ಮುಚ್ಚಿಟ್ಟು. ನೋಡಿ, ಅದಕ್ಕೆ ಇದು ಕರಿಮೆಣಸಿನ ಪುಡಿ ಹಾಕಿದ್ದು ನಾನು. ನೋಡಿ, ಇದು ನಾನು ಹಾಕಿದೆ ಹಲಸಿನಕಾಯಿ. ಇನ್ನು ಚೆನ್ನಾಗಿ ಬೆರೆಸಿ ಅದನ್ನು ಬೇಯಲಿಕ್ಕೆ ಇಡಬೇಕು. ವೀಕ್ಷಕ, ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಲೈಕ್ ಆದರೆ ಕಮೆಂಟ್ ಮಾಡಿ, ನನಗೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೋಡಿ, ಒಗ್ಗರಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಗೊತ್ತುಂಟಲ್ಲ ನಿಮಗೆ, ಏನೆಲ್ಲ ಹಾಕಬೇಕಂತ ದಿನಾಲೇ ಹಾಕಿ ಹೇಳೋದು. ಎಣ್ಣೆ, ಸಾಸಿವೆ ಪುಡಿ ಪಟ ಆದ ನಂತರ ಅದಕ್ಕೆ ಇದು ಈಗ ಸ್ವಲ್ಪ ಉದ್ದಿನಬೇಳೆ ಹಾಕಿದೆ. ಉದ್ದಿನಬೇಳೆ ಹಾಕಿದರೆ ಪರಿಮಳ ಬರ್ತದೆ. ಉದ್ದಿನಬೇಳೆ ಅದು ಕೂಡ ಸ್ವಲ್ಪ ಬೇಯಬೇಕು. ನಂತರ ಕರಿಬೇವಿನ ಸೊಪ್ಪು ಮತ್ತು ಅಲ್ಲಿ ನಾನು ತೆಂಗಿನ ತುರಿದಿಟ್ಟಿದ್ದೇನೆ. ಒಂದು ಕಾಯಿಯದ್ದು ಅರ್ಧ ಭಾಗ ಅದನ್ನು ಇದೆಲ್ಲ ಹಾಕಿ, ಇನ್ನು ಇದಕ್ಕೆ ಇದು ಹಾಕಬೇಕು, ಬೆಳ್ಳುಳ್ಳಿ ಹಾಕಿ, ಮತ್ತು ಅಲ್ಲಿ ಟೊಮೆಟೊ ಹಾಕಬೇಕು, ಒಂದು ಈರುಳ್ಳಿ ಹಾಕಬೇಕು, ಇನ್ನು ಸ್ವಲ್ಪ ಶುಂಠಿ ಹಾಕಬೇಕು. ಶುಂಠಿ ಕೂಡ ಹಾಗೆ, ಅದು ಗ್ಯಾಸ್ಟ್ರಿಕ್ ಇದ್ದರೆ ಕಡಿಮೆ ಒಳ್ಳೆಯದು ಶುಂಠಿ ಹಾಕಿದರೆ. ಮತ್ತು ಅದಕ್ಕೆ ಎಲ್ಲ ಬೆಂದಾದ ನಂತರ ಅದಕ್ಕೆ ತೆಂಗಿನ ತುರಿದಂಥ ತುರಿಯನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಕೊನೆಗೆ ನಾನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನಲ್ಲ, ಹಲಸಿನಕಾಯಿ, ಹಲಸಿನ ಬೀಜ, ಮತ್ತು ಇದು ನೋಡಿ, ನಾನು ಸವಿತ ಮತ್ತು ಸಾಂಬಾರು ಪುಡಿ ಸ್ವಲ್ಪ ಹಾಕಿದ್ದೇನೆ. ಇದನ್ನಿನ್ನು ಸ್ವಲ್ಪ ಅರಸಿನ ಕೂಡ ಹಾಕಬೇಕು, ಮತ್ತು ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕಬೇಕು. ಅದು ಒಳ್ಳೆ ಪರಿಮಳ ಬರ್ತದೆ. ನಂತರ ಅದನ್ನೆಲ್ಲ ಒಗ್ಗರಣೆಗೆ ಮಿಶ್ರ ಮಾಡಬೇಕು. ಬಣಲೆಗೆ ಮಿಶ್ರ ಮಾಡಬೇಕು. ಈಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಬಣಲೆಗೆ. ಅಷ್ಟು ಮಾಡಿದರೆ ಪದಾರ್ಥ ರೆಡಿ ಆಯಿತು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ಬಾಯ್. ಇನ್ನೊಂದು ವಿಡಿಯೋ ಮಾಡಿ ಬರ್ತೇನೆ.